10 ಗಂಟೆಯಿಂದ 12 ಗಂಟೆಯವರೆಗೆ ಸಾಮೂಹಿಕ ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ಇರ್ತದೆ ಹಾಗೂ ಲಲಿತ ಪಾರಾಯಣ ಕೂಡ ಕಾರ್ಯಕ್ರಮವನ್ನು ಇರ್ತದೆ ಹಾಗೂ ಎಲ್ಲ ಸಮಾಜದ ಬಾಂಧವರು ಹಾಗೂ ಜನಸಾಮಾನ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹಾಗೂ 6/10/2024 ರವಿವಾರ ಚತುರ್ಥಿ ಇರುವ ಪ್ರಯುಕ್ತ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಒಂದು ಕುಂಕುಮಾರ್ಚನ ಅಂದರೆ ಸಾಮೂಹಿಕವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಂದರೆ ದೇವಿಯ ಒಂದು ವಿಗ್ರಹವನ್ನು ಕೊಟ್ಟು ಆ ವಿಗ್ರಹದ ಮೇಲೆ ಎಲ್ಲರೂ ಕುಂಕುಮಾರ್ಚನೆಯನ್ನು ಮಾಡಿ ಅದೇ ಕುಂಕುಮಾರ್ಚನೆಯನ್ನು ಮತ್ತೆ ದೇವಿಗೆ ಅರ್ಪಣೆಯನ್ನು ಮಾಡುತ್ತೇವೆ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಜರುಗುತ್ತದೆ. ಈಗ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಸೂಕ್ತ ಹೋಮ ಹವನವನ್ನು ಇದು 10 ವರ್ಷದಿಂದ ನಡೀತಾ ಬಂದಿದೆ. ಮೊದಲು ಕೇವಲ ಒಂದು 20-25 ಒಂದು ದಂಪತಿಗಳ ಮುಖಾಂತರ ಇಲ್ಲಿವರೆಗೆ ಒಂದು 200 ಸಂಖ್ಯೆ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಇವಾಗ ಭಾಗವಹಿಸ್ತಾ ಇದ್ದಾರೆ. ಈ ವರ್ಷವೂ ಕೂಡ ಸಾಮೂಹಿಕ ಶ್ರೀ ಸೂಕ್ತ ಹೋಮ ಹವನವನ್ನು ನಾವು ಮಾಡ್ತಾ ಇದ್ದೀವಿ. ಇದು 7, 8 ಮತ್ತು 9ನೇ ತಾರೀಕಿನಿಂದ ಇದು ಕಾರ್ಯಕ್ರಮ ನಡೀತದೆ. ಇದರಲ್ಲಿ ಮುಂಜಾನೆ 10 ಗಂಟೆಯಿಂದ 1 ಗಂಟೆಯವರೆಗೆ ಇದರಲ್ಲಿ ಶ್ರೀ ಸೂಕ್ತ ಹೋಮವನ್ನು ಅಂದರೆ ದಂಪತಿಗಳು ಇಬ್ಬರು ಬಂದು ಹೋಮ ಹವನದಲ್ಲಿ ಸ್ವಹಾಕಾರವನ್ನು ಹಾಕುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಡೀತದೆ. ಜೊತೆಯಲ್ಲಿ ಎಲ್ಲರೂ ಇದರಲ್ಲಿ ಎದ್ದು ನಿಂತು ಮತ್ತು ಹವನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಜೊತೆಯಲ್ಲಿ 9/10/2024 10ರಿಂದ 1 ಗಂಟೆವರೆಗೆ ಶ್ರೀ ಸೂಕ್ತ ಹೋಮವನ್ನು ಮುಕ್ತಾಯವಾಗ್ತದೆ. ಅಂದರೆ ಮುಕ್ತಾಯ ಅಂದರೆ ಇದು ಒಬ್ಬರಿಗಂತಿಲ್ಲ, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಾದಮೇಲೆ 10/10/2024 ಇಲ್ಲಿ ಅಷ್ಟಮಿ ಇರುವ ಪ್ರಯುಕ್ತ ನವಚಂಡಿ ಹೋಮ ಹವನ ನಡೀತದೆ. ಮುಂಜಾನೆ 10 ಗಂಟೆಯಿಂದ 1 ಗಂಟೆಯವರೆಗೆ ಇಲ್ಲಿ ನವಚಂಡಿ ಹೋಮವನ್ನು ನಡೀತದೆ. ಅದಾದಮೇಲೆ ಮಧ್ಯಾಹ್ನದ ಅವಧಿಯಲ್ಲಿ ಸ್ಟಾಪ್ ಇರ್ತದೆ. ಅದಾದಮೇಲೆ ಸಾಯಂಕಾಲದವರೆಗೆ ಇಲ್ಲಿ ಮಹಾಪ್ರಸಾದವನ್ನು ಕಾರ್ಯಕ್ರಮ ನಡೀತದೆ. ಜೊತೆಯಲ್ಲಿ 11/10/2024 ನವಮಿ ಪೂಜಾ ಇರುವ ಪ್ರಯುಕ್ತ ಅವತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ನಡೀತದೆ. ದೀಪೋತ್ಸವ ಅಂದರೆ ಎಲ್ಲರೂ ಕೂಡ ತಮ್ಮ ಇಚ್ಛೆಯ ಪ್ರಕಾರ ದೀಪವನ್ನು ಎಲ್ಲಿ ಬೇಕಾದರೂ ಹಚ್ಚಬಹುದು. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಯನ್ನು ಏನು ಒಳಗಡೆ ಇದೆ ಅದನ್ನು ದೀಪದ ಮುಖಾಂತರ ದೂರವಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಕೊನೆಯದಾಗಿ 12/10/2024 ಶನಿವಾರದಂದು ವಿಜಯದಶಮಿ ಇರೋ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಶಮಿ ಪೂಜಾವನ್ನು ಮಾಡ್ತೀವಿ. ಶಮಿ ಪೂಜಾ ಅಂದರೆ ಇದು ವಿಶೇಷವಾಗಿದೆ. ಇದು ಒಂದು ಗಿಡದ ಮುಖಾಂತರ ನಮ್ಮ ದೇವಸ್ಥಾನ ಇರ್ತಕ್ಕಂಥ ಒಂದು ತಲವಾರನ್ನು ತಗೊಂಡು ಆ ಗಿಡಕ್ಕೆ ನಾವು ಕಡಿದು ಎಲ್ಲರಿಗೆ ಖುಷಿಯನ್ನು ಹಾಕ್ತೀವಿ. ಇದರಲ್ಲಿ ವಿಶೇಷ ಏನಂದರೆ ಇದು 2 ಪ್ರಕಾರ ಬರ್ತದೆ. ಒಂದನೇದು ದೇವಿ ವಿಜಯದಶಮಿಯನ್ನು ಮಾಡುವ ಮುಖಾಂತರ ಅಂದರೆ 9 ದಿವಸ ರಾಕ್ಷಸರಿಗೆ ಸಂಹಾರ ಮಾಡಿದಂಥ ಅವತ್ತು ವಿಜಯವನ್ನು ಪ್ರಾಪ್ತಿಯಾದ ದಿನ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ ರಾಮ ಮತ್ತು ರಾವಣ ಒಂದು ಯುದ್ಧ ನಡೆದಾಗ ಅವತ್ತು ರಾವಣವನ್ನು ತೀರಿಕೊಂಡ ಪ್ರಯುಕ್ತ ಅವತ್ತಿಗೆ ಕೂಡ ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತಾರೆ. ಈ ರೀತಿಯಾಗಿ ಹಲವು ಪ್ರಕಾರದಲ್ಲಿ ಒಂದು ವಿಜಯದಶಮಿಯನ್ನು ಮಾಡ್ತೀವಿ. ಅಂದರೆ ಈ ದೇವಸ್ಥಾನದಲ್ಲಿ ಎಲ್ಲರೂ ಬನ್ನಿ ಮತ್ತು ದೇವರ ಆಶೀರ್ವಾದವನ್ನು ಪಡೀರಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನಾವು ದಸರೆಯಲ್ಲಿ ಪ್ರಾರಂಭವನ್ನು ಮಾಡ್ತೀವಿ, ಹಾಗೆ ಮುಕ್ತಾಯನೂ ಕೂಡ ಮಾಡ್ತೀವಿ. ಮುಕ್ತಾಯ ಸಮಾರೋಪ ಸಮಾರಂಭ ಅಂದರೆ ಇದು 19ನೇ ತಾರೀಕಿಗೆ 19/10/2024 ಅಂದರೆ ಇದು ಶನಿವಾರ ದಿವಸ ಅಂದರೆ ಸಮಾಪನ ಕಾರ್ಯಕ್ರಮ ಇರ್ತದೆ. ಸಮಾಪನ ಕಾರ್ಯಕ್ರಮದಲ್ಲಿ ಅವತ್ತು ನಾವು ಹೋಳಿಗೆ ತುಪ್ಪ ಊಟವನ್ನು ಮಾಡ್ತೀವಿ. ಅಂದರೆ ದೇವರಿಗೆ ಅಂದರೆ ಭವಾನಿ ಮಾತೆಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವೆಲ್ಲರೂ ಅವತ್ತಿನ ದಿವಸ ಎಲ್ಲ ಬಂದಂತಹ ಭಕ್ತಾದಿಗಳಿಗೆ ಒಂದು ಹೋಳಿಗೆಯ ಊಟವನ್ನು ಮಾಡಿಸ್ತೀವಿ. ಮತ್ತು ರಾತ್ರಿಯ ಸಮಯದಲ್ಲಿ 10ರಿಂದ ಮುಂಜಾನೆ 6 ಗಂಟೆವರೆಗೆ ಒಂದು ಗೋಂದಳ ಕಾರ್ಯಕ್ರಮ ನಡೀತದೆ. ಅಂದರೆ ಎಲ್ಲ ಭಕ್ತರು ರಾತ್ರಿ ಪೂರ್ಣ ದೇವರ ಒಂದು ಭಕ್ತಿಯಲ್ಲಿ ಲೀನ ಆಗಬೇಕು ಅಂತ ಹೇಳಿ ಇದು ಕೊನೆಯದಾಗಿ ನಾವು ಸಮಾರೋಪ ಸಮಾರಂಭವನ್ನು ಮಾಡಿ ಈ ಒಂದು ನವರಾತ್ರಿ ಉತ್ಸವವನ್ನು ಇಲ್ಲಿ ನಾವು ಪೂರ್ಣ ಮಾಡ್ತೀವಿ. ಹಾಗೆ ಎಲ್ಲರೂ ಭಕ್ತಾದಿಗಳಿಗೆ ವಿನಂತಿಸಿದೇನೆಂದರೆ ಬನ್ನಿ, ದೇವಸ್ಥಾನಕ್ಕೆ ದರ್ಶನವನ್ನು ಪಡೆದು ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಿ ಅಂತ ಎಲ್ಲ ಜನಸಾಮಾನ್ಯರಿಗೆ ಮತ್ತು ಎಲ್ಲ ಇದರಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಪ್ರಸಾದ್ ಕೇಶವರಾವ್ ಶೇಂದ್ರೆ. ನಾನು ಈ ದೇವಸ್ಥಾನದ ಒಂದು ಸೆಕ್ರೆಟರಿಯಾಗಿ ಇದ್ದೇನೆ. ನಾನು ವೆಂಕಟರಮಣ ಜಾಯ್ದೆ, ನವಯೋಗ ಮಂಡಳ ಪ್ರಧಾನ ಕಾರ್ಯದರ್ಶಿ, ಜಗದಾಂಬಾ ಭವಾನಿ ಮಂದಿರ್, ಭೀಮನಗರ್, ಬೀದರ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 11ನೇ ತಾರೀಕು ದಿವಸ ಅಷ್ಟಮಿ ಇರುತ್ತೆ.
ಮಧ್ಯಾಹ್ನದಿಂದಲೇ ಲಲಿತಾ ಸಹಸ್ರನಾಮಾವಳಿ ಕಾರ್ಯಕ್ರಮ ಮಹಿಳಾ ಮಂಡಳ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಹಾಪ್ರಸಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಯಮಾಡಿ ಬೀದರ್ನ ಸದ್ಭಕ್ತಗಳಲ್ಲಿ ಕೈ ಮುಗಿದು ವಿನಂತಿ ಏನಂದರೆ, ದಯಮಾಡಿ ದೇವಸ್ಥಾನಕ್ಕೆ ಬಂದು ತಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಎಲ್ಲ ಸುಖ ದುಃಖಗಳಲ್ಲಿ ಭಾಗಿಯಾಗಿರುವಂಥ ದೇವರನ್ನು ನೆನೆಸ್ಕೊಂಡು ಎಲ್ಲ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ.